ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಾದಾಟ ನಡೀತಾ ಇದೆ. ಅದರ ನಡುವೆ ಸ್ವಾಮೀಜಿಗಳು ಒಬ್ಬೊಬ್ಬರು ಪರವಾಗಿ ಈಗ ಬ್ಯಾಟ್ ಮಾಡ್ತಾ ಇದ್ದಾರೆ. ಮಾದಾರ ಚೆನ್ನಯ್ಯ ಸ್ವಾಮಿ ಹೇಳ್ತಾ ಇದ್ದಾರೆ, ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ತಾರಕಕ್ಕೇರ್ತಾ ಇದೆ ಸಿಎಂ ಕುರ್ಚಿ ಕದನ, ಕಾದಾಟ, ಜಟಾಪಟಿ ಎಲ್ಲವೂ. ಮಾದಾರ ಚೆನ್ನಯ್ಯ ಶ್ರೀಗಳಿಂದ ದಲಿತ ಸಿಎಂ ಕೂಗು. ದಲಿತ ನಾಯಕರಿಗೆ ಸಿಎಂ ಪಟ್ಟ ಕಟ್ಟುವಂತೆ ಆಗ್ರಹ ಮಾಡ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ದಲಿತ ಸಿಎಂಗೆ ಮಾದಾರ ಚೆನ್ನಯ್ಯ ಶ್ರೀಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಒಂದು ತಿಂಗಳಿಂದ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ನಡೀತಾ ಇದೆ. ಇದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆಯಾಗ್ತಾ ಇದೆ. ಮುಖ್ಯಮಂತ್ರಿ ಆಗುವಂತ ಸಂದರ್ಭ ಅಥವಾ ಬದಲಾಗುವಂತ ಸಂದರ್ಭ ಬಂತು ಅಂತೇಳಿ ಹೇಳಿದ್ರೆ ದಲಿತರನ್ನ ಮುಖ್ಯಮಂತ್ರಿ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ ಮಾದಾರ ಚೆನ್ನಯ್ಯ ಶ್ರೀಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತುಂಬಾ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಹಲವಾರು ಅಭಿವೃದ್ಧಿ ಯೋಜನೆಗಳನ್ನ ಮಾಡಿದ್ದಾರೆ. ಕಳೆದ 5-6 ತಿಂಗಳಿಂದ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆರಂಭವಾದಾಗಿನಿಂದ ರಾಜ್ಯದ ಜನತೆಗೆ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ಮೂಡಿದೆ. ಇದನ್ನ ಬೇಗ ನಿವಾರಣೆ ಮಾಡಬೇಕಾದ್ರೆ ಹೈಕಮಾಂಡ್ನವರು ಮುಖ್ಯಮಂತ್ರಿ ಬದಲಾವಣೆ ಹೌದು ಅಲ್ವೋ ಅಥವಾ ಆಗಿದ್ರೆ ಆಗಬೇಕೋ ಬೇಡವೋ ಅನ್ನೋಂಥದ್ರ ಬಗ್ಗೆ ಶೀಘ್ರ ತೀರ್ಮಾನವನ್ನು ತೆಗೆದುಕೊಂಡು ಯಾರೇ ಮುಖ್ಯಮಂತ್ರಿಗಳಾದ್ರೂ ಅಥವಾ ಈಗಿರುವ ಮುಖ್ಯಮಂತ್ರಿಗಳೇ ಆದರೂ ಕೂಡ ಅಭಿವೃದ್ಧಿ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ನಮಗೆ ಬಹಳಷ್ಟು ಜನರ ಇದು ಮನವಿಯಾಗಿದೆ. ಅದು ಬಹಳಷ್ಟು ದಿನಗಳಿಂದಲೂ ಕೂಡ ದಲಿತ ಸಿಎಂ ಆಗಬೇಕು ಅನ್ನುವಂಥ ಬೇಡಿಕೆ ಇದೆ. ಆದರೆ ಅದು ಕಾರ್ಯಗತಗೊಂಡಿಲ್ಲ. ನಾವೀಗ ದಲಿತ ಸಿಎಂ ಅನ್ನುವಂಥದ್ದು ಸಿಎಂ ಅಂದ್ರೆ ಸಿಎಂ, ಅದರಲ್ಲಿ ದಲಿತ ಸಿಎಂ ಬೇರೆ ಮೇಲ್ವರ್ಗದ ಸಿಎಂ ಬೇರೆ ಅನ್ನುವಂಥದ್ದಲ್ಲ. ದಲಿತರಿಗೆ ಮುಖ್ಯಮಂತ್ರಿಗಳನ್ನಾಗಿ ಮಾಡುವ ಮೂಲಕ ಒಂದು ಅವಕಾಶ ಕೊಡಬೇಕನ್ನುವಂಥದ್ದನ್ನ ನಮ್ಮ ಬೇಡಿಕೆ. ಅದರಲ್ಲಿ ದಲಿತ ಸಿಎಂ ಅನ್ನುವಂಥ ಪದ ಬಳಸೋದು ನನಗೇನು ಅಷ್ಟು ಸೂಕ್ತ ಅಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಾದಾಟ ನಡೀತಾ ಇದೆ. ಅದರ ನಡುವೆ ಸ್ವಾಮೀಜಿಗಳು ಒಬ್ಬೊಬ್ಬರು ಪರವಾಗಿ ಈಗ ಬ್ಯಾಟ್ ಮಾಡ್ತಾ ಇದ್ದಾರೆ. ಮಾದಾರ ಚೆನ್ನಯ್ಯ ಸ್ವಾಮಿ ಹೇಳ್ತಾ ಇದ್ದಾರೆ, ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ತಾರಕಕ್ಕೇರ್ತಾ ಇದೆ ಸಿಎಂ ಕುರ್ಚಿ ಕದನ, ಕಾದಾಟ, ಜಟಾಪಟಿ ಎಲ್ಲವೂ. ಮಾದಾರ ಚೆನ್ನಯ್ಯ ಶ್ರೀಗಳಿಂದ ದಲಿತ ಸಿಎಂ ಕೂಗು. ದಲಿತ ನಾಯಕರಿಗೆ ಸಿಎಂ ಪಟ್ಟ ಕಟ್ಟುವಂತೆ ಆಗ್ರಹ ಮಾಡ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ದಲಿತ ಸಿಎಂಗೆ ಮಾದಾರ ಚೆನ್ನಯ್ಯ ಶ್ರೀಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಒಂದು ತಿಂಗಳಿಂದ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ನಡೀತಾ ಇದೆ. ಇದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆಯಾಗ್ತಾ ಇದೆ. ಮುಖ್ಯಮಂತ್ರಿ ಆಗುವಂತ ಸಂದರ್ಭ ಅಥವಾ ಬದಲಾಗುವಂತ ಸಂದರ್ಭ ಬಂತು ಅಂತೇಳಿ ಹೇಳಿದ್ರೆ ದಲಿತರನ್ನ ಮುಖ್ಯಮಂತ್ರಿ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ ಮಾದಾರ ಚೆನ್ನಯ್ಯ ಶ್ರೀಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತುಂಬಾ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಹಲವಾರು ಅಭಿವೃದ್ಧಿ ಯೋಜನೆಗಳನ್ನ ಮಾಡಿದ್ದಾರೆ. ಕಳೆದ 5-6 ತಿಂಗಳಿಂದ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆರಂಭವಾದಾಗಿನಿಂದ ರಾಜ್ಯದ ಜನತೆಗೆ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ಮೂಡಿದೆ. ಇದನ್ನ ಬೇಗ ನಿವಾರಣೆ ಮಾಡಬೇಕಾದ್ರೆ ಹೈಕಮಾಂಡ್ನವರು ಮುಖ್ಯಮಂತ್ರಿ ಬದಲಾವಣೆ ಹೌದು ಅಲ್ವೋ ಅಥವಾ ಆಗಿದ್ರೆ ಆಗಬೇಕೋ ಬೇಡವೋ ಅನ್ನೋಂಥದ್ರ ಬಗ್ಗೆ ಶೀಘ್ರ ತೀರ್ಮಾನವನ್ನು ತೆಗೆದುಕೊಂಡು ಯಾರೇ ಮುಖ್ಯಮಂತ್ರಿಗಳಾದ್ರೂ ಅಥವಾ ಈಗಿರುವ ಮುಖ್ಯಮಂತ್ರಿಗಳೇ ಆದರೂ ಕೂಡ ಅಭಿವೃದ್ಧಿ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ನಮಗೆ ಬಹಳಷ್ಟು ಜನರ ಇದು ಮನವಿಯಾಗಿದೆ. ಅದು ಬಹಳಷ್ಟು ದಿನಗಳಿಂದಲೂ ಕೂಡ ದಲಿತ ಸಿಎಂ ಆಗಬೇಕು ಅನ್ನುವಂಥ ಬೇಡಿಕೆ ಇದೆ. ಆದರೆ ಅದು ಕಾರ್ಯಗತಗೊಂಡಿಲ್ಲ. ನಾವೀಗ ದಲಿತ ಸಿಎಂ ಅನ್ನುವಂಥದ್ದು ಸಿಎಂ ಅಂದ್ರೆ ಸಿಎಂ, ಅದರಲ್ಲಿ ದಲಿತ ಸಿಎಂ ಬೇರೆ ಮೇಲ್ವರ್ಗದ ಸಿಎಂ ಬೇರೆ ಅನ್ನುವಂಥದ್ದಲ್ಲ. ದಲಿತರಿಗೆ ಮುಖ್ಯಮಂತ್ರಿಗಳನ್ನಾಗಿ ಮಾಡುವ ಮೂಲಕ ಒಂದು ಅವಕಾಶ ಕೊಡಬೇಕನ್ನುವಂಥದ್ದನ್ನ ನಮ್ಮ ಬೇಡಿಕೆ. ಅದರಲ್ಲಿ ದಲಿತ ಸಿಎಂ ಅನ್ನುವಂಥ ಪದ ಬಳಸೋದು ನನಗೇನು ಅಷ್ಟು ಸೂಕ್ತ ಅಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಾದಾಟ ನಡೀತಾ ಇದೆ. ಅದರ ನಡುವೆ ಸ್ವಾಮೀಜಿಗಳು ಒಬ್ಬೊಬ್ಬರು ಪರವಾಗಿ ಈಗ ಬ್ಯಾಟ್ ಮಾಡ್ತಾ ಇದ್ದಾರೆ. ಮಾದಾರ ಚೆನ್ನಯ್ಯ ಸ್ವಾಮಿ ಹೇಳ್ತಾ ಇದ್ದಾರೆ, ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ತಾರಕಕ್ಕೇರ್ತಾ ಇದೆ ಸಿಎಂ ಕುರ್ಚಿ ಕದನ, ಕಾದಾಟ, ಜಟಾಪಟಿ ಎಲ್ಲವೂ. ಮಾದಾರ ಚೆನ್ನಯ್ಯ ಶ್ರೀಗಳಿಂದ ದಲಿತ ಸಿಎಂ ಕೂಗು. ದಲಿತ ನಾಯಕರಿಗೆ ಸಿಎಂ ಪಟ್ಟ ಕಟ್ಟುವಂತೆ ಆಗ್ರಹ ಮಾಡ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ದಲಿತ
ಸಿಎಂಗೆ ಮಾದಾರ ಚೆನ್ನಯ್ಯ ಶ್ರೀಗಳು ಒತ್ತಾಯ ಮಾಡ್ತಾ ಇದ್ದಾರೆ. 1 ತಿಂಗಳಿಂದ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ನಡೀತಾ ಇದೆ. ಇದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆಯಾಗ್ತಾ ಇದೆ. ಮುಖ್ಯಮಂತ್ರಿ ಆಗುವಂತ ಸಂದರ್ಭ ಅಥವಾ ಬದಲಾಗುವಂತ ಸಂದರ್ಭ ಬಂತು ಅಂತೇಳಿ ಹೇಳಿದ್ರೆ ದಲಿತರನ್ನ ಮುಖ್ಯಮಂತ್ರಿ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ ಮಾದಾರ ಚೆನ್ನಯ್ಯ ಶ್ರೀಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತುಂಬಾ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಹಲವಾರು ಅಭಿವೃದ್ಧಿ ಯೋಜನೆಗಳನ್ನ ಮಾಡಿದ್ದಾರೆ. ಕಳೆದ 5-6 ತಿಂಗಳಿಂದ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆರಂಭವಾದಾಗಿನಿಂದ ರಾಜ್ಯದ ಜನತೆಗೆ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ಮೂಡಿದೆ. ಇದನ್ನ ಬೇಗ ನಿವಾರಣೆ ಮಾಡಬೇಕಾದ್ರೆ ಹೈಕಮಾಂಡ್ನವರು ಮುಖ್ಯಮಂತ್ರಿ ಬದಲಾವಣೆ ಹೌದು ಅಲ್ವೋ ಅಥವಾ ಹಾಗಿದ್ರೆ ಆಗಬೇಕೋ ಬೇಡವೋ ಅನ್ನೋಂಥದ್ರ ಬಗ್ಗೆ ಶೀಘ್ರ ತೀರ್ಮಾನವನ್ನು ತೆಗೆದುಕೊಂಡು ಯಾರೇ ಮುಖ್ಯಮಂತ್ರಿಗಳಾದ್ರೂ ಅಥವಾ ಈಗಿರುವ ಮುಖ್ಯಮಂತ್ರಿಗಳೇ ಆದರೂ ಕೂಡ ಅಭಿವೃದ್ಧಿ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ನಮಗೆ ಬಹಳಷ್ಟು ಜನರ ಇದು ಮನವಿಯಾಗಿದೆ. ಅದು ಬಹಳಷ್ಟು ದಿನಗಳಿಂದಲೂ ಕೂಡ ದಲಿತ ಸಿಎಂ ಆಗಬೇಕು ಅನ್ನುವಂಥ ಬೇಡಿಕೆ ಇದೆ. ಆದರೆ ಅದು ಕಾರ್ಯಗತಗೊಂಡಿಲ್ಲ. ನಾವೀಗ ದಲಿತ ಸಿಎಂ ಅನ್ನುವಂಥದ್ದು ಸಿಎಂ ಅಂದ್ರೆ ಸಿಎಂ, ಅದರಲ್ಲಿ ದಲಿತ ಸಿಎಂ ಬೇರೆ ಮೇಲ್ವರ್ಗದ ಸಿಎಂ ಬೇರೆ ಅನ್ನುವಂಥದ್ದಲ್ಲ. ದಲಿತರಿಗೆ ಮುಖ್ಯಮಂತ್ರಿಗಳನ್ನಾಗಿ ಮಾಡುವ ಮೂಲಕ ಒಂದು ಅವಕಾಶ ಕೊಡಬೇಕನ್ನುವಂಥದ್ದನ್ನ ನಮ್ಮ ಬೇಡಿಕೆ. ಅದರಲ್ಲಿ ದಲಿತ ಸಿಎಂ ಅನ್ನುವಂಥ ಪದ ಬಳಸೋದು ನನಗೇನು ಅಷ್ಟು ಸೂಕ್ತ ಅಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಾದಾಟ ನಡೀತಾ ಇದೆ. ಅದರ ನಡುವೆ ಸ್ವಾಮೀಜಿಗಳು ಒಬ್ಬೊಬ್ಬರು ಪರವಾಗಿ ಈಗ ಬ್ಯಾಟ್ ಮಾಡ್ತಾ ಇದ್ದಾರೆ. ಮಾದಾರ ಚೆನ್ನಯ್ಯ ಸ್ವಾಮಿ ಹೇಳ್ತಾ ಇದ್ದಾರೆ ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ತಾರಕಕ್ಕೇರ್ತಾ ಇದೆ ಸಿಎಂ ಕುರ್ಚಿ ಕದನ, ಕಾದಾಟ, ಜಟಾಪಟಿ ಎಲ್ಲವೂ. ಮಾದಾರ ಚೆನ್ನಯ್ಯ ಶ್ರೀಗಳಿಂದ ದಲಿತ ಸಿಎಂ ಕೂಗು. ದಲಿತ ನಾಯಕನಿಗೆ ಸಿಎಂ ಪಟ್ಟ ಕಟ್ಟುವಂತೆ ಆಗ್ರಹ ಮಾಡ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ದಲಿತ ಸಿಎಂಗೆ ಮಾದಾರ ಚೆನ್ನಯ್ಯ ಶ್ರೀಗಳು ಒತ್ತಾಯ ಮಾಡ್ತಾ ಇದ್ದಾರೆ. 1 ತಿಂಗಳಿಂದ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ನಡೀತಾ ಇದೆ. ಇದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆಯಾಗ್ತಾ ಇದೆ. ಮುಖ್ಯಮಂತ್ರಿ ಆಗುವಂತ ಸಂದರ್ಭ ಅಥವಾ ಬದಲಾಗುವಂತ ಸಂದರ್ಭ ಬಂತು ಅಂತೇಳಿ ಹೇಳಿದ್ರೆ ದಲಿತರನ್ನ ಮುಖ್ಯಮಂತ್ರಿ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ ಮಾದಾರ ಚೆನ್ನಯ್ಯ ಶ್ರೀಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತುಂಬಾ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಹಲವಾರು ಅಭಿವೃದ್ಧಿ ಯೋಜನೆಗಳನ್ನ ಮಾಡಿದ್ದಾರೆ. ಕಳೆದ 5-6 ತಿಂಗಳಿಂದ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆರಂಭವಾದಾಗಿನಿಂದ ರಾಜ್ಯದ ಜನತೆಗೆ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ಮೂಡಿದೆ. ಇದನ್ನ ಬೇಗ ನಿವಾರಣೆ ಮಾಡಬೇಕಾದ್ರೆ ಹೈಕಮಾಂಡ್ನವರು ಮುಖ್ಯಮಂತ್ರಿ ಬದಲಾವಣೆ ಹೌದು ಅಲ್ವೋ ಅಥವಾ ಹಾಗಿದ್ರೆ ಆಗಬೇಕೋ ಬೇಡವೋ ಅನ್ನೋಂಥದ್ರ ಬಗ್ಗೆ ಶೀಘ್ರ ತೀರ್ಮಾನವನ್ನು ತೆಗೆದುಕೊಂಡು ಯಾರೇ ಮುಖ್ಯಮಂತ್ರಿಗಳಾದ್ರೂ ಅಥವಾ ಈಗಿರುವ ಮುಖ್ಯಮಂತ್ರಿಗಳೇ ಆದರೂ ಕೂಡ ಅಭಿವೃದ್ಧಿ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ನಮಗೆ ಬಹಳಷ್ಟು ಜನರ ಇದು ಮನವಿಯಾಗಿದೆ. ಅದು ಬಹಳಷ್ಟು ದಿನಗಳಿಂದಲೂ ಕೂಡ ದಲಿತ ಸಿಎಂ ಆಗಬೇಕು ಅನ್ನುವಂಥ ಬೇಡಿಕೆ ಇದೆ. ಆದರೆ ಅದು ಕಾರ್ಯಗತಗೊಂಡಿಲ್ಲ. ನಾವೀಗ ದಲಿತ ಸಿಎಂ ಅನ್ನುವಂಥದ್ದು ಸಿಎಂ ಅಂದ್ರೆ ಸಿಎಂ, ಅದರಲ್ಲಿ ದಲಿತ ಸಿಎಂ ಬೇರೆ ಮೇಲ್ವರ್ಗದ ಸಿಎಂ ಬೇರೆ ಅನ್ನುವಂಥದ್ದಲ್ಲ. ದಲಿತರಿಗೆ ಮುಖ್ಯಮಂತ್ರಿಗಳನ್ನಾಗಿ ಮಾಡುವ ಮೂಲಕ ಒಂದು ಅವಕಾಶ ಕೊಡಬೇಕನ್ನುವಂಥದ್ದನ್ನ ನಮ್ಮ ಬೇಡಿಕೆ. ಅದರಲ್ಲಿ ದಲಿತ ಸಿಎಂ ಅನ್ನುವಂಥ ಪದ ಬಳಸೋದು ನನಗೇನು ಅಷ್ಟು ಸೂಕ್ತ ಅಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು